ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ಕಿನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೊಂದು ಸೆಕೆಂಡ್ ಮಿಷಿನ್, ತುಂಬ ಜನ ನನಗೆ ಸೆಕೆಂಡ್ ಮಿಷಿನ ಕೇಳಿದ್ರಿ. ಅಂದರೆ ನನಗೆ ತುಂಬ ಜನ ಕಾಲ್ ಮಾಡಿದ್ರಿ, ಆ ಸೆಕೆಂಡ್ ಮಿಷಿನಲ್ಲಿ ಯಾವುದಾದ್ರೂ ಮಿಷಿನ್ಗಳು ಬಂದರೆ ನಮಗೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು. ಹಾಗೆ ತುಂಬ ಜನ ನಂಬರ್ಗಳನ್ನ ಕೂಡ ಕೊಟ್ಟಿದ್ರಿ. ಬಟ್ ನಾವು ಕೆಲವೊಂದಕ್ಕೆಲ್ಲ ಮಾಡಿದ್ದೀವಿ, ಬಟ್ ಕೆಲವೆಲ್ಲ ತುಂಬ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಕಾಲ್ಸ್ ಅಂದರೆ ತುಂಬ ಇದ್ದಾವೆ. ಸೊ ಎಲ್ಲರಿಗೂ ನಾವು ಕಾಲ್ ಮಾಡಿ ಹೇಳೋಕ್ಕಾದ್ರೆ ತುಂಬ ನಮಗೆ ಬೇರೆ ಕೆಲಸ ಇರುತ್ತೆ. ಎಲ್ಲದಕ್ಕೂ ನಾವು ಕಾಲ್ ಮಾಡಿ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಕೆಲವೊಂದಕ್ಕೆ ಮಾಡಿದ್ದೀವಿ. ತುಂಬ ನಮಗೆ ಬೇಕೇ ಬೇಕು ಅಂತ ಅಂದವ್ರು ಎಲ್ಲರಿಗೂ ನಾವು ಕಾಲ್ ಮಾಡಿದ್ದೀನಿ. ಸೊ ತುಂಬ ಜನಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ನನ್ನ ಚಾನಲ್ನ ನೋಡ್ತಾ ಇರ್ತೀರಾ, ಹೊಸ ಹೊಸ ಮಿಷಿನ್ ಅಪ್ಡೇಟ್ಸ್ನ ನೀವು ತುಂಬ ಲೈಕ್ ಮಾಡ್ತೀರಾ, ಸೊ ನಾನು ಕಮೆಂಟ್ ಮಾಡ್ತೀರಾ. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ನೋಡ್ತೀರಾ ವಿಡಿಯೋ ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಒಂದು ಸೆಕೆಂಡ್ಸ್ ಮಿಷಿನ್ ಬಂದಿದೆ ಇವತ್ತು. ಸೊ ನಾನು ಮೊನ್ನೆ ಕೂಡ ಒಂದು 3 ಮಿಷಿನ್ ಇದೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಆಲ್ಮೋಸ್ಟ್ 2 ಮಿಷಿನ್ ಕೂಡ ಸೇಲ್ ಆಗೋದು, ಇನ್ನು ಒಂದು ಮಿಷಿನ್ ಮಾತ್ರ ಇದೆ. ಸೊ ಅದು ಇಲ್ಲಿ ಬಿಡಿ, ಯಾರಾದರೂ ಬಂದರೆ ತಗೊಳ್ತಾ ಇರ್ತಾರೆ. ಸೊ ಇನ್ನೊಂದು ಬಂದಿದೆ, ತುಂಬ ಚೆನ್ನಾಗಿದೆ ಮಿಷಿನು. ಸೊ ಅದನ್ನು ಇವತ್ತು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಸೊ ಜೆಮ್ಸಿ ಮಿಷಿನು, ಸ್ಟ್ಯಾಂಡ್ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫುಲ್ ಸೆಟ್ಟಲ್ಲಿ ಸಿಗ್ತಾ ಇದೆ ನಿಮಗೆ. ಸೊ ಸೆಟ್ಟು ಕೂಡ ಏನು ಪ್ರೈಸ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ನೀಟಾಗಿ ಕ್ಲಿಯರಾಗಿ ನಿಮಗೆ ಇವತ್ತು ಮೆನ್ಷನ್ ಮಾಡ್ತೀನಿ. ತುಂಬ ಜನ ನನಗೆ ಹೇಳಿದ್ದು 7,000ಕ್ಕೆ ಹೊಸ ಮಿಷಿನ್ ಸಿಗ್ತಾ ಇದೆ, 6,000ಕ್ಕೆ ಹೊಸ ಮಿಷಿನ್ ಸಿಗ್ತಿದೆ, ನೀವು ಸೆಕೆಂಡ್ಸ್ಗೆ ಇಷ್ಟೊಂದು ರೇಟ್ ಹೇಳ್ತಾ ಇದ್ದೀರಾ ಅಂತ ತುಂಬ ಜನ ಕೇಳಿದ್ರಿ. ಸೊ ಇವತ್ತು ಆ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ, ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಬಿಟ್ಟು ಹೇಳ್ತೀನಿ, ಯಾಕಂದರೆ ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಬಿಟ್ಟು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಬನ್ನಿ ಫಸ್ಟು ವೀಡಿಯೋನ ನೋಡ್ಕೊಂಡು ಬಂದ್ಬಿಡೋಣ. ಇದು ನಾನು ಆವಾಗಲೇ ಹೇಳಿದ್ನಲ್ವಾ, ಸೊ ಇದೇ ಮಿಷಿನು. ಸೊ ಜೆಮ್ಸಿ ಅಂತ ಹೇಳ್ಬಿಟ್ಟು, ಸೊ ಸಿಲ್ವರ್ ಕಲರಲ್ಲಿ ಬಂದಿರೋದೆ ಬಾಡಿ, ಮತ್ತು ಸಖತ್ತಾಗಿದೆ. ಇನ್ನೊಂದು ಏನಂದರೆ ತುಂಬ ಜನ ಕೇಳ್ತಾ ಇರ್ತೀರಾ ಮೇನಾಗಿ 6,000 ಸಿಗುತ್ತೆ, 7,000 ಸಿಗುತ್ತೆ, ಹೊಸದೇ ತೊಗೋಬೋದಲ್ಲ ಅಂತ. ಸೊ ಫಸ್ಟು ಒಂದು ಸ್ಟ್ಯಾಂಡನ್ನ ನೋಡಿ. ಈ ಸ್ಟ್ಯಾಂಡ್ ಇದೆಯಲ್ವಾ, ಸೊ ಈ ಸ್ಟ್ಯಾಂಡು ನಿಮಗೆ ಆ ರೇಟಿಗೆ ಸಿಗಲ್ಲ. ಸೊ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂದಂಗೆ ನಿಮಗೆ ಯಾವ್ಯಾವ ಅಮೌಂಟ್ಗೆ ಏನೇನು ಸಿಗಬೇಕೋ ಅದಷ್ಟೇ ಸಿಗೋದು. ಕೆಲವೊಂದು ಹಲಿಗೆಗಳಾಗಿರ್ಬೋದು, ಹಲಿಗೆಗಳಲ್ಲಿ ಸ್ಟ್ಯಾಂಡ್ಗಳಲ್ಲಿ ನಿಮಗೆ ಲೋ ಪ್ರೈಸಸ್ಸು ಮತ್ತು ಮೀಡಿಯಮ್ ಪ್ರೈಸು, ಹೈ ಪ್ರೈಸ್ ಅಂತ ಇರುತ್ತೆ. ಹಂಗಾಗಿ ನಿಮಗೆ ಆ ಥರ ವೇರಿಯೇಷನ್ ಸಿಗುತ್ತೆ. ಸೊ ನಾನು ಅದು ಕೂಡ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ, ಯಾವ ಮಿಷಿನು ನಿಮಗೆ ಅಂದರೆ ಯಾವ ಒಂದು ಸ್ಟ್ಯಾಂಡು, ಯಾವ ಒಂದು ಹಲಿಗೆ ನಿಮಗೆ ಆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ತುಂಬ ಜನ ಅದೇ ನನಗೆ ಕಮೆಂಟು, 7,000ಕ್ಕೆ ಹೊಸದೇ ಸಿಗ್ತಾಯಿದೆ, 6,000ಕ್ಕೆ ಹೊಸದೇ ಸಿಗ್ತಾಯಿದೆ ಅಂತ ಹೇಳಿಬಿಟ್ಟು. ಸೊ ತುಂಬಾ ವೇರಿಯೇಷನ್ ಇರುತ್ತೆ. ಎಡ್ಡಲ್ಲಾಗಿರ್ಬೋದು, ಹಲಿಗೆಲಾಗಿರ್ಬೋದು, ಸ್ಟ್ಯಾಂಡಲ್ಲಾಗಿರ್ಬೋದು, ನಿಮಗೆ ತುಂಬಾ ಗೇಜು ಕಮ್ಮಿ ಬರುತ್ತೆ. ಇಷ್ಟೇ. ಇನ್ನು ನಿಮ್ಮ ಕಾಮನ್ನಾಗಿ ಯೋಚನೆ ಮಾಡಿದೆ ಬ್ಯೂಟಿ ಪ್ರಾಡಕ್ಟ್ಸಲ್ಲಾಗಿರ್ಬೋದು, ನೀವು ಮನೆಯಲ್ಲಿ ಬಳಸುವಂತಹ ಪಾತ್ರೆಗಳಾಗಿರ್ಬೋದು, ಏನು ಬರೀ 200 ರೂಪಾಯಿಗೂ ಪಾತ್ರೆ ಸಿಗುತ್ತೆ, 500 ರೂಪಾಯಿಗೂ ಪಾತ್ರೆ ಸಿಗುತ್ತೆ, 800ಕ್ಕೂ ಸಿಗುತ್ತೆ. ಆದರೆ ಗೇಜ್ ಹೆಂಗಿರುತ್ತೆ ಹೇಳಿ, ಅದೇ ಥರನೇ ಮಿಷಿನಲ್ಲೂ ಕೂಡ ನಿಮಗೆ ಈ ಸ್ಟ್ಯಾಂಡು 7,000 ಸಿಕ್ಬಿಟ್ರೆ, ಬೇಕಾದ್ರೆ ಇವಾಗ ವೀಡಿಯೋನ ನೋಡಿ, ನಿಮಗೆ ಇದು ನೀವು ಹೇಳ್ದಂಗೆ 7,000 ರೂಪಾಯಿಗೆ, 6,000 ರೂಪಾಯಿಗೆ ನಿಮಗೆ ಈ ಥರ ಸ್ಟ್ಯಾಂಡ್ಗಳಲ್ಲಿ, ಇದು ಕಬ್ಬಿಣ ಸ್ಟ್ಯಾಂಡ್, ಇದು ಈ ಥರ ಸ್ಟ್ಯಾಂಡಲ್ಲಿ ಸಿಕ್ಕಿದ್ರೆ ನನಗೆ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ಅದರಲ್ಲಿ ಬೇಕಾದ್ರೆ ನಾನು ಕ್ಲಿಯರಾಗಿ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ನಾನು ಮಾತಾಡೋದೇ ಬಿಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಹಲಿಗೆ ಕೂಡ ಅಷ್ಟೇ. ಸೊ ತುಂಬ ಇರಲ್ಲ, ಸ್ವಲ್ಪ ಕಮ್ಮಿ ಗೇಜಲ್ಲಿ. ಸೊ ಒಳಗಡೆ ಎಲ್ಲ ಒಟ್ಟಿರುವಂತಹ ಒಂದು ಹಲಿಗೆಗಳನ್ನು ಕೊಡ್ತಾರೆ. ಸೊ ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಸುಮ್ಮನೆ ನೀವು ಪ್ರೈಸ್ ಅಷ್ಟು ಅಂತ ಹೇಳ್ತೀರಾ. ಸೊ ಇದರಲ್ಲಿ ನಾವು ನೋಡಿರೋ ಪ್ರಕಾರ ನಿಮಗೆ ಹೇಳ್ತಾ ಇರೋದು, ಕೆಲವೊಂದನ್ನೆಲ್ಲನೂ ನಿಮಗೆ ಹೇಳೋದಕ್ಕೆ ಬರೋಲ್ಲ, ಬಟ್ ಇಷ್ಟು ಮಾತ್ರನೇ ಹೇಳ್ಬೋದು. ನಿಮಗೆ ಸ್ಟ್ಯಾಂಡು ಈ ಥರ ಕಬ್ಬಿಣ ಸ್ಟ್ಯಾಂಡು 6,000 ಆಗಲಿ 7,000 ರೂಪಾಯಿಗೆ ನೀವು ಅಂದ್ಕೊಳ್ಳೋಂಗೆ ಬರಲ್ಲ. ಸೊ ಮತ್ತು ಎಡ್ಗಳಲ್ಲೂ ಅಷ್ಟೇ ತುಂಬ ಕ್ವಾಲಿಟೀಸ್ ಇರ್ತದೆ. ಸೊ ಕ್ವಾಲಿಟಿ ಕಮ್ಮಿ, ಒಂಥರ ಇವಾಗ ನೀವು ಕಾಮನ್ನಾಗಿ ಹೇಳೋ ಪಾತ್ರೆಗಳಲ್ಲಿ 200 ರೂಪೀಸ್ಗೂ ಸಿಗುತ್ತೆ, ಹೆಂಗಿರುತ್ತೆ ಹೇಳಿ ಗೇಜು. ಸೊ ಅದೇ ಥರನೇ ಆ ಗೇಜ್ ಪ್ರಕಾರನೇ ನಿಮಗೆ ಮಿಷಿನ್ ಅನ್ನೋದು ಸಿಗೋದು. ಸುಮ್ಮನೆ 7,000 ರೂಪಾಯಿಗೆ ನಿಮ್ಗೆ ಈ ಥರ ಮಿಷಿನ್ಗಳು ಸಿಗೋಲ್ಲ, ನಿಮಗೆ ಕ್ವಾಲಿಟಿ ವೈಸು ಹೋಗುತ್ತೆ. ನಮ್ಮ ಹತ್ರ ಕೂಡ 7,000ರಿಂದ ಮಿಷಿನ್ ಇದೆ. ನಿಮ್ಗೆ ಅದನ್ನು ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ, ಬೇಕಾದ್ರೆ ಇನ್ನೂ ಒಂದು ಸಲ ಕೂಡ ವೀಡಿಯೋನ ಮಾಡ್ತೀನಿ. 7,000ಕ್ಕೆ ಯಾವ ಮಿಷಿನ್ ಬರುತ್ತೆ, ಯಾವ ಸ್ಟ್ಯಾಂಡ್ ಬರುತ್ತೆ ಅಂತ ಕೂಡ ನಿಮಗೆ ಕ್ಲಿಯರಾಗಿ ತಿಳಿಸ್ತೀನಿ. ಸೊ ಒಂದ್ಸಲ ಇದನ್ನು ನೋಡ್ಕೊಳ್ಳಿ. ಈ ಸ್ಟ್ಯಾಂಡು, ಈ ಹಲಿಗೆ, ಕೆಲವು ಹಲಿಗೆಗಳು ನೋಡೋಕೆ ಒಂದೇ ಥರ ಇದ್ರೂ ಒಳಗಡೆ ಪ್ರಾಬ್ಲಮ್ಸ್ ಇರುತ್ತೆ, ನೋಡಿಕೊಂಡು ನೀವು ತಗೊಳ್ಬೇಕಾಗುತ್ತೆ, ಪರ್ಚೇಸ್ ಮಾಡಿ. ಇದು ಬಂದುಬಿಟ್ಟು ನಿಮಗೆ ತುಂಬಾ ಒರಿಜಿನಲ್ಲು ಮತ್ತು ಜುನಿಯನ್ ಪೀಸ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಸ್ಟ್ಯಾಂಡ್ ಎಲ್ಲನೂ. ಸೊ ಇದಕ್ಕೆ ನಿಮಗೆ ಮೋಟಾರ್ ಸಮೇತ ಇಲ್ಲಿ ನಿಮಗೆ ಮೋಟಾರ್ ಹಾಕೊಳ್ಳಿಕ್ಕೆ ಅವೈಲಬಲ್ ಇರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಮೋಟಾರ್ ಬರುತ್ತೆ. ಸೊ ಇನ್ನೂ ಫಿಟ್ಟಿಂಗ್ ಆಗಿಲ್ಲ. ಈ ಮೋಟಾರ್ ನಿಮಗೆ ಚಿಕ್ಕ ಮೋಟಾರ್ ಬರುತ್ತೆ ಈ ಒಂದು ಮಿಷಿನ್ಗೆ. ಸೊ ಇದು ಮೋಟಾರ್ ಸಮೇತ ಸೇರಿಬಿಟ್ಟೆ ನಾನು ನಿಮಗೆ 6,500 ರೂಪಾಯಿಗೆ ಹೇಳ್ತಾ ಇರೋವಂಥದ್ದು ಮಿಷಿನು. ತುಂಬ ಚೆನ್ನಾಗಿದೆ, ಜುನಿಯನ್ ಪೀಸ್ ಇದು. ಈ ಒಂದು ಸ್ಟ್ಯಾಂಡ್ ಇದೆಯಲ್ವಾ, ಸೊ ಇದು ತುಂಬ ನಿಮಗೆ ಅಲ್ಲಾಡಲ್ಲ, ಜರ್ಗಲ್ಲ, ನೀವು ಹೊಲಿತಾ ಇದ್ರೂ ಕೂಡ ಶೇಕ್ ಆಗಲ್ಲ, ಆ ಥರ ಬಾಡಿ ಇರುತ್ತೆ.
ಸೊ ಬೇಕು ಅಂದವರು ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಮಿಷಿನ್ ಬಂದುಬಿಟ್ಟು ನೋಡಿದರೆ ಅಲ್ವಾ, ನಿಮಗೆ ತುಂಬ ವೇರಿಯೇಷನ್ ಇರುತ್ತೆ. ಪ್ರತಿಯೊಂದು ಮಿಷಿನ್ಗೂ ಈ ಥರದ್ದೇ ಆದಂಥ ಒಂದು ವಿಭಿನ್ನವಾಗಿರುತ್ತೆ. ಎಲ್ಲ ಒಂದೇ ಮಿಷಿನಲ್ಲಿ ಸಿಗೋವಂಥದ್ದಲ್ಲ. ಸ್ಟ್ಯಾಂಡ್ ಆಗಿರ್ಬೋದು, ಅಲ್ಲಿಗೆ ಆಗಿರ್ಬೋದು, ಮಿಷಿನ್ ಸಮೇತ ಕೂಡ ನಿಮಗೆ ಒಂದು ಒಳ್ಳೆ ಒರಿಜಿನಾಲಿಟಿಲಿ ಬೇಕು ಅಂತಂದರೆ ಪ್ರೈಸ್ ಜಾಸ್ತಿನೇ ಇದ್ದೇ ಇರುತ್ತೆ. ನೀವು ಎಲ್ಲಿಂದ ಯಾವುದೇ ಒಂದು ವಸ್ತುನ ಎಕ್ಸಾಂಪಲಾಗಿ ತೊಗೊಂಡ್ರು ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಲೇ ಹೇಳ್ಬೋದು. ಸೊ ಒಂದು ವೇಳೆ ನಿಮ್ಗೆ ಏನಾದ್ರು ನಿಮ್ಗೆ ಚೆನ್ನಾಗಿತ್ತು ಅನಿಸಿದ್ರು ಆರಾಮಾಗಿ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ನಿಮಗೆ ಎಲ್ಲ ಚೆನ್ನಾಗಿದ್ದು, ಸ್ಟ್ಯಾಂಡ್ ಎಲ್ಲರೂ ಚೆನ್ನಾಗಿದೆ, ಹೊಸ ಮಿಷಿನು ನಮ್ಗೆ ಬರೀ 6,000 7,000 ಸಿಗ್ತಿದೆ ಅಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಂಬಿಡಿ, ಏನೂ ಸಮಸ್ಯೆ ಇಲ್ಲ. ಸೊ ನಾವು ಒಂದು ಏನು ಹೇಳ್ತಾ ಇದ್ದೀವಿ ಅಂದರೆ, ಸೊ ಪ್ರೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಸೊ ಪ್ರತಿಯೊಂದನ್ನು ನೋಡಿನೇ ಹೇಳೋದು. ಸುಮ್ಮನೆ ನಿಮ್ಗೆ ಒಂದು ಒಳ್ಳೆ ರೇಟ್ಗೆ ಚೆನ್ನಾಗಿರೋ ಮಿಷಿನು ಯಾವತ್ತೂ ಅಷ್ಟು ಕಮ್ಮಿಗೆ ಯಾವತ್ತೂ ಅಷ್ಟು ಚೀಪಾಗಿ ಸಿಗೋಲ್ಲ. ಯಾಕಂದರೆ ಇವಾಗಿನ ಒಂದು ರೇಟಲ್ಲಿ ಎಲ್ಲನೂ ಅಷ್ಟು ಕಮ್ಮಿಗೆ ಬೆಲೆಗೆ ಸಿಗೋಕ್ಕೆ ಸಾಧ್ಯನೂ ಇಲ್ಲ. ಸೊ ನೋಡಿ, ಈ ಸ್ಟ್ಯಾಂಡ್ಗೂ ನೀವು ತೊಗೊಳ್ತಿರೋ ಸ್ಟ್ಯಾಂಡ್ ಹೇಗಿದೆ ಅಂತೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಿ ಬೇಕಾದ್ರೆ ಆರಾಮಾಗಿ ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಹಂಗೂ ಕರೆಕ್ಟ್ ಅನಿಸಿದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ, ಏನೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಸೊ ಈ ಒಂದು ಮಿಷಿನ್ ಬಂದುಬಿಟ್ಟು ನಿಮಗೆ ಕಬ್ಬಿಣ ಸ್ಟ್ಯಾಂಡ್ ಆಗಿರುತ್ತೆ. ಸೊ ನಿಮಗೆ ತುಂಬ ಚೆನ್ನಾಗಿರುವಂತಹ ಒಂದು ಪೀಸು. ಸೊ ಜೆಮ್ಸಿ ಬಂದುಬಿಟ್ಟು ದೊಡ್ಡ ಮಿಷಿನ್ ಆಗಿರುತ್ತೆ. ಇದರಲ್ಲಿ ನೀವು ಏನು ಬೇಕಾದರೂ ಹೊಲಿಗೆ ಹಾಕ್ಕೊಳ್ಬೋದು. ವೇಲಿಂದ ಸಮೇತ, ಲೆಗ್ಗಿನ್ಸ್ ಎಲ್ಲದರ ಸಮೇತ ನೀವು ಆರಾಮಾಗಿ ಹೊಲಿಗೆನ ಹಾಕ್ಕೊಳ್ಬೋದು. ನಿಮ್ಗೆ ಒಳ್ಳೆ ಸ್ಟಿಚ್ ಬರಬೇಕು, ಆಮೇಲೆ ದಿನ ಪೂರ್ತಿ ಹೊಲಿಕೆ ನಮಗೆ ಈಸಿ ಆಗಬೇಕು, ದಿನೆಲ್ಲ ಕೆಲಸ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಬರಬಾರ್ದು ಅಂದರೆ ಒಳ್ಳೆ ಕಂಪ್ನಿ ಇರುವಂಥದ್ದು ಮತ್ತು ಒಳ್ಳೆ ಸ್ಟ್ಯಾಂಡರ್ಡ್ ಇರುವಂಥ ಮಿಷಿನ್ಗಳನ್ನ ತೊಗೊಳ್ಳಿ, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ನಿಮಗೆ ನೆಕ್ಸ್ಟ್ ನಾನು ಇನ್ನೊಂದು ಮಿಷಿನ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅದ್ರಲ್ಲಿ ಯಾವ ಥರ ಬರುತ್ತೆ ಸ್ಟ್ಯಾಂಡು, ಯಾವ ಥರ ತಲೆಗೆ ಇರೋದನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೀವು ಅವಾಗ ಬೇಕಾದ್ರೆ ವೇರಿಯೇಷನ್ನ ಹಾಕ್ಕೊಳ್ಳಿ. ಸೊ ಮಿಷಿನ್ ಏನೋ ಇದ್ದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಆ ಮಿಷಿನ ತೋರಿಸ್ಬಿಟ್ಟು ನಿಮಗೆ ಎರಡೂ ಕೂಡ ವೇರಿಯೇಷನ್ ಮಾಡಿ ತೋರಿಸ್ತೀನಿ. ಒಂದು ವೇಳೆ ಮಿಷಿನ್ ಸೇಲ್ ಆಗಿದ್ದರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿರ್ತೀನಿ, ಒಂದ್ಸಲ ಕ್ಲಿಯರಾಗಿ ನೋಡ್ಕೊಂಡ್ಬಿಡಿ. ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದ್ರು ಆ ಮಿಷಿನ್ ಬೇಕು, ಒಂದು ವೇಳೆ ಇಲ್ಲಿ ತುಂಬ ಸುತ್ತಮುತ್ತ ತುಂಬ ಜನ ನೋಡ್ತಾ ಇರ್ತಾರೆ ನಮಗೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ. ಸೊ ನಿಮ್ಗೆ ಯಾರಿಗಾದ್ರು ಸೆಕೆಂಡ್ ಮಿಷಿನ್ ಬೇಕು ಅಂತ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಬೋದು. ನೀವು ಇಲ್ಲೇ ಬಂದು ತೊಗೊಂಡ್ರೆ ನಿಮ್ಗೆ ಇನ್ನೂ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ. ನಿಮಗೆ ಅಲ್ಲಿ ಕಳಿಸೋದು ನಿಮಗೆ ಸೊ ಸ್ವಲ್ಪ ಎಲ್ಲನೂ ನಾವು ಅಡ್ಜಸ್ಟ್ ಮಾಡಿ ಹಾಕಿ ಕಳಿಸ್ಬೇಕು. ಯಾಕಂದರೆ ಪ್ಯಾಕ್ ಎಲ್ಲ ಮಾಡಿ ಕಳಿಸ್ಬೇಕಾಗಿರೋದ್ರಿಂದ ನಿಮಗೆ 6,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಯಾವುದೇ ಥರ ಚಾರ್ಜ್ ಇರಲ್ಲ. ನೀವು ಮಿಷಿನ್ ಬುಕ್ ಮಾಡ್ಕೊಳ್ಳೋದಷ್ಟೇ 6,500 ರೂಪಾಯಿಗೆ ನಿಮಗೆ ಕ್ಲಿಯರಾಗಿ ಪ್ಯಾಕ್ ಮಾಡಿ ಕಳಿಸ್ತೀವಿ. ಸೊ ನೀವೇನಾದ್ರು ಇಲ್ಲೇ ಬಂದು ಪರ್ಚೇಸ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಬೆನಿಫಿಟ್ ಸಿಗುತ್ತೆ. ಇಲ್ಲೇ ಹೊಲಿದು ಕೂಡ ನೋಡ್ಕೊಂಡು ತೊಗೋಬೋದು. ಪ್ರತಿ ಕೂಡ ಕ್ಲಿಯರಾಗಿ ರೆಡಿಯಾಗಿದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಕ್ಲಿಯರಾಗಿ ಸ್ಟಿಚ್ ಕೂಡ ರೆಡಿಯಾಗಿದೆ, ಏನೂ ಪ್ರಾಬ್ಲಮ್ ಇರೋಲ್ಲ ಮಿಷಿನು. ನೀವು ಇಲ್ಲೇ ಬಂದು ಸುತ್ತಮುತ್ತ ಹಳ್ಳಿ ಜನ ತುಂಬ ಜನ ಕೇಳಿದ್ರಿ, ಕೆಲವ್ರು ನಂಬರ್ ನಾನು ಈಸ್ಕೊಂಡಿಲ್ಲ. ಯಾರು ಸುತ್ತಮುತ್ತ ಹಳ್ಳಿಲಿದ್ದರೆ ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂದರೆ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಯಾವಾಗಲೂ ಸೆಕೆಂಡ್ ಮಿಷಿನ್ ಅವೈಲೇಬಲ್ ಇರಲ್ಲ, ಇದ್ದಾಗಷ್ಟೇ ನಿಮಗೆ ನೋಡೋದಕ್ಕೆ ಸಿಗೋದು. ಯಾವಾಗಲೂ ಸೆಕೆಂಡ್ ಮಿಷಿನ್ ತುಂಬ ಕಮ್ಮಿ. ದೊಡ್ಡ ಮಿಷಿನ್ ನಮ್ಮ ಹತ್ರ ಸೆಕೆಂಡ್ ಮಿಷಿನ್ ಸೇಲ್ ಆಗೋದು ಬರೋದು ತುಂಬ ಅಂದರೆ ತುಂಬ ಕಮ್ಮಿ. ಸೊ ಇವತ್ತು ಬಂದಿದೆ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರು ಸುತ್ತಮುತ್ತ ಇದ್ದರೆ ಬಂದು ಆರಾಮಾಗಿಲ್ಲೇ ಪರ್ಚೇಸ್ನ ಮಾಡ್ಕೊಳ್ಳಿ. ಇವಾಗ ಹೊರಗಡೆ ಇದು ನಿಮ್ಗೆ ಏನಾರು ಬೇಕು ಅಂತ ಕಡೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ನಮ್ಮ ಹತ್ರ ಸೆಕೆಂಡ್ಸು ಮತ್ತು ಫಸ್ಟ್ ಕ್ವಾಲಿಟಿ ಮಿಷಿನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಮಿಷಿನ್ ಬೇಕಾದರೂ ಏನೇ ಡೌಟ್ಸ್ ಇದ್ದು ಕೂಡ ಈ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ಸ್ ಇದ್ದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.